ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಂಕಿಂಗ್ ಎಕ್ಸಾಮ್ ಡೈರಿ. ಸೊ ನಿನ್ನೆ OACL ಅಸಿಸ್ಟೆಂಟ್ ಮೈನ್ಸ್ ರಿಸಲ್ಟ್ ಬಿಟ್ಟಿದ್ದಾರೆ. ನಾನು ಕೂಡ OACL ಮೈನ್ಸ್ ಎಕ್ಸಾಮ್ನ ಬರೆದಿದ್ದೆ. ಯಾರ್ಯಾರ್ದೆಲ್ಲ ಕ್ಲಿಯರ್ ಆಗಿದೆ ಅವರೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅವರು ನೆಕ್ಸ್ಟ್ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಿ. ಇವಾಗ ನನ್ನ ರಿಸಲ್ಟ್ ನಂದು ಕೂಡ ಕ್ಲಿಯರ್ ಆಗಿಲ್ಲ. ಸದ್ಯ ನಾನು ನೆಕ್ಸ್ಟ್ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. RRB ಕ್ಲರ್ಕ್ ಎಕ್ಸಾಮ್ ಇದೆ ಸ್ಯಾಟರ್ಡೆ. ಅದ್ರ ಜೊತೆಗೆ RRB PO ಮೇನ್ಸ್ಗೆ ಕೂಡ ನಾನು ಜೊತೆಯಲ್ಲೇ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಇದು ನನ್ನ ಇವತ್ತಿನ ಟು ಡು ಲಿಸ್ಟು. ನೋಡಿ, ಕಂಪ್ಯೂಟರ್ ಫಸ್ಟ್ ಓದ್ತೀನಿ ನಾನಿವತ್ತು. ಅದರಲ್ಲಿ ಜನ್ರೇಷನ್ ಆ್ಯಂಡ್ ಹಿಸ್ಟ್ರಿನ ಕವರ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಬಂದು ಕ್ವಾಂಟ್ ಅಂದರೆ RRB PO ಮೇನ್ಸ್ ಇರೋದ್ರಿಂದ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. RRB ಕ್ಲರ್ಕ್ ಆದಮೇಲೆ ನಮಗೆ ಜಾಸ್ತಿ ಟೈಮ್ ಸಿಗಲ್ಲ RRB PO ಮೇನ್ಸಿಗೆ. ಹಾಗಾಗಿ ಕ್ವಾಂಟ್ ಮೈನ್ಸ್ ಸೆಕ್ಷನಲ್ಲೂ ಮತ್ತು ಅದ್ರದ್ದು ಅನಾಲಿಸಿಸ್ ಮಾಡ್ತೀನಿ. ದೆನ್ ರೀಸ್ನಿಂಗಲ್ಲಿ ಸೆಕ್ಷನಲ್ಲಿ ಬರಿತೀನಿ ಮತ್ತು ಅನಾಲಿಸಿಸ್ ಮಾಡ್ತೀನಿ. ರೀಸ್ನಿಂಗಲ್ಲಿ ಒಂದು ಟಾಪಿಕ್ ಅಂದರೆ ಇನ್ಪುಟ್ ಔಟ್ಪುಟ್ ಟಾಪಿಕ್ ತೊಗೊಂಡು ಇನ್ಪುಟ್ ಔಟ್ಪುಟ್ ಟಾಪಿಕ್ನ ಕ್ಲಿಯರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂದು ಕರೆಂಟ್ ಅಫೇರ್ಸ್ ನಾನಿವತ್ತು ಸೆಪ್ಟೆಂಬರ್ ಮಂತಿಂದ ವೀಕ್ 3 ಆ್ಯಂಡ್ 4 ಬ್ಯಾಂಕಿಂಗ್ ಅವೇರ್ನೆಸ್ನ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಒಂದು RRB ಕ್ಲರ್ಕ್ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಆ್ಯಂಡ್ ಅನಾಲಿಸಿಸ್ ಮಾಡ್ತೀನಿ. ಹಾಗೆ ಇದರಲ್ಲಿ ಕ್ವಾಂಟ್ಗೆ ಸೆಕ್ಷನಲ್ ಟೈಮಿಂಗ್ಸ್ ಕಡಿಮೆ ಇರೋದ್ರಿಂದ ಅದರಲ್ಲಿ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗಬೇಕು. ಹಂಗಾಗಿ ನಾನು ಕ್ವಾಂಟ್ಗೆ ಸೆಕ್ಷನಲ್ ಒಂದು ಮಾಕ್ ಬರಿತೀನಿ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಸ್ಪೀಡ್ ಇಂಪ್ರೂವ್ ಆದ್ರೇ ಕ್ವಾಂಟ್ ಚೆನ್ನಾಗಿ ಮಾಡೋಕ್ಕಾಗೋದು. ಹಾಗಾಗಿ ಕ್ಯಾಲ್ಕುಲೇಷನ್ಸ್ನು ಕೂಡ ನಾನು 30 ಮಿನಿಟ್ಸ್ ಮಾಡ್ತೀನಿ.